ಕೆಆರ್ಎಸ್ ಮುಂದೆಯೇ ರೋಷಾಗ್ನಿ, ಮಂಡ್ಯದ ರಸ್ತೆಯಲ್ಲೂ ಹೋರಾಟ, ಜನನಾಯಕನ್ ವಿರುದ್ಧವೂ ಕಿಚ್ಚು. ಕಾವೇರಿ ಪ್ರಾಧಿಕಾರ ಆದೇಶ ಅವೈಜ್ಞಾನಿಕ ಅಂತ ರೈತರು ಹೋರಾಟಕ್ಕಿಳಿದಿದ್ದಾರೆ. ಇದೇ ಕಾವೇರಿ ಹೋರಾಟಕ್ಕೆ ಇವತ್ತು ಬಿಜೆಪಿ ನಾಯಕರು ಕೂಡ ಧುಮುಕಿದ್ರು. ಕಾವೇರಿ ಹೋರಾಟಕ್ಕೆ ಧುಮುಕಿದ ಬಿಜೆಪಿ. ಕೆಆರ್ಎಸ್ಗೆ ಮುತ್ತಿಗೆ ಯತ್ನ, ನಾಯಕರು ವಶಕ್ಕೆ. ಕಾವೇರಿ ಹೋರಾಟ ತೀವ್ರವಾಗ್ತಾ ಇತ್ತು. ಇದೇ ಹೋರಾಟಕ್ಕೆ ರಾಜ್ಯ ಬಿಜೆಪಿ ಕೂಡ ಇಳಿದಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಬಳಿಯಿಂದಲೇ ಹೋರಾಟವನ್ನ ಆರಂಭಿಸಿದೆ. ಮಾಜಿ ಸಿಎಂ ಬಿಎಸ್ವೈ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಿಟಿ ರವಿ, ಮಾಜಿ ಸಂಸದೆ ಸುಮಲತಾ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಧರಣಿ ಕೂತಿದ್ರು. ಒಂದು ಹಂತದಲ್ಲಿ ಡ್ಯಾಂಗೆ ಮುತ್ತಿಗೆ ಹಾಕೋದಕ್ಕೂ ಯತ್ನಿಸಿದ್ರು. ಈ ವೇಳೆ ಬಿಜೆಪಿ ನಾಯಕರನ್ನ ವಶಪಡಿಸಿಕೊಂಡ ಪೊಲೀಸರು ಬಸ್ ಹತ್ತಿಸಿದ್ರು. ರಾಜ್ಯ ಸರ್ಕಾರದ ವೈಫಲ್ಯವೇ ಇಂಥ ಆದೇಶಕ್ಕೆ ಕಾರಣ ಅಂತ ಸರ್ಕಾರದ ವಿರುದ್ಧ ಕೇಸರಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಈ ಭಾಗದ ರೈತರ ಹಿತರಕ್ಷಣೆ ಮಾಡೋದಕ್ಕೋಸ್ಕರ ಸರ್ವಪಕ್ಷದ ಸಭೆಯನ್ನ ಕರೆದಿಲ್ಲ. ಬದಲಾಗಿ ನಮ್ಮ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ನನ್ನ ಮುಖ್ಯಮಂತ್ರಿ ಕುರ್ಚಿ ಹೋದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಬರೋದಿಲ್ಲ, ತಮಿಳುನಾಡಿಗೆ ನೀರನ್ನು ಹರಿಸೋದಿಲ್ಲ ಅನ್ನೋದನ್ನ ಘೋಷಣೆ ಮಾಡಿ ಆಮೇಲೆ ನಾವನ್ನು ಕೂಡ ಸರ್ವಪಕ್ಷ. ಇದಕ್ಕೂ ಮುನ್ನ ಕೆಆರ್ಎಸ್ ಗೇಟ್ ಬಳಿ ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟಕ್ಕಿಳಿದಿದ್ವು. ಮಹಿಳಾ ಹೋರಾಟಗಾರ್ತಿಯರು ಉರುಳು ಸೇವೆ ಮಾಡಿದ್ರು. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲೂ ರೈತರು, ಕನ್ನಡ ಸಂಘಟನೆಗಳು ಹೋರಾಟ ನಡೆಸಿದ್ವು. ಹೋರಾಟಕ್ಕೆ ಬಾರದ ನಟಿ ರಾಗಿಣಿ, ರೈತರ ಆಕ್ರೋಶ. ಕಾವೇರಿ ಕಿಚ್ಚಿನ ನಡುವೆ ಮಂಡ್ಯದ ಸಂಜಯ್ ಥಿಯೇಟರ್ನಲ್ಲಿ ಇಂದು ನಟಿ ರಾಗಿಣಿ ವಿಸಿಟ್ ಕೊಟ್ಟಿದ್ದರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಪ್ರಮೋಷನ್ಗಾಗಿ ಬಂದಿದ್ದರು. ಈ ವೇಳೆ ಹೋರಾಟದಲ್ಲಿ ಭಾಗಿಯಾಗುವಂತೆ ರಾಗಿಣಿಗೆ ರೈತರು ಮನವಿ ಮಾಡಿದ್ರು. ರೈತರು ಹೀಗೆ ಮನವಿ ಮಾಡ್ತಾ ಇದ್ದಾಗೆ ಕಾರ್ನ ಗ್ಲಾಸ್ ಹಾಕೊಂಡ ರಾಗಿಣಿ ಸ್ಥಳದಿಂದ ಕಾಲ್ಕಿತ್ರು. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇವರೆಲ್ಲ ದೂರ ಏನು ದೇವಲಕ್ಷ್ಮಿ ಮುಂದೆಲ್ಲ ಕಾವೇರಿ ನೀರು ಕುಡಿತಾ ಇಲ್ಲ. ಇವಳು ಇಳಿದಿ ನಾವೇನು ಹೊಡಿತೀವಿ, ಮಂಡ್ಯ ಜಿಲ್ಲೆಯವರು ಒಡೆದು ಹೊಡಿತೀವಿ, ಊಟಕ್ಕೂ ಹಾಕಿ ಕಳಿಸ್ತೀವಿ. ದುರಂಕಾರ ಅಂದ್ರೆ ಇಡೀ ಚಿತ್ರಗಳ ಬಂದ್ ಮಾಡ್ತೀವಿ. ಈ ಬಗ್ಗೆ ಮಾತನಾಡಿದ ನಟಿ, ಹೋರಾಟದ ಬಗ್ಗೆ ವೈಯಕ್ತಿಕವಾಗಿ ಕಮೆಂಟ್ ಮಾಡಲ್ಲ. ನೀರು ನ್ಯಾಚುರಲ್ ರಿಸೋರ್ಸ್, ಕುಡಿಯುವ ನೀರು ಪ್ರತಿಯೊಬ್ಬರ ಹಕ್ಕು. ಹೋರಾಟದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಜನನಾಯಕನಿಗೆ ತೀವ್ರ ವಿರೋಧ, ಪ್ರದರ್ಶನ ರದ್ದು. ಚಾಮರಾಜನಗರದ ಬಸವೇಶ್ವರ ಚಿತ್ರಮಂದಿರದಲ್ಲಿ ತಮಿಳುನಾಡು ಸಿಎಂ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾ ಪ್ರದರ್ಶನ ಆಗ್ತಾ ಇತ್ತು. ಕರ್ನಾಟಕದ ವಿರುದ್ಧ ಇರುವಂತ ವಿಜಯ್ ಚಿತ್ರ ಇಲ್ಯಾಕೆ ಅಂತ ರೈತರು ಸಿಟ್ಟಿಗೆದ್ದಿದ್ರು. ಥಿಯೇಟರ್ ಮುಂದೆ ಪ್ರತಿಭಟನೆ ನಡೆಸಿದ್ರು. ಮಾನ್ಯ ಶಿವಕುಮಾರ್ ಅವರೇ, ನೀವು ಅವ್ರ ಜೊತೆ ರೆಡ್ ಕಾರ್ಪೆಟ್ ಅಲ್ಲಿ ಸಭೆ ಮಾಡ್ತಕ್ಕಂಥದ್ದಲ್ಲ. ನಾವು ರಾಜ್ಯದ ಜನ ಭಿಕ್ಷೆ ಎತ್ತಿ ದುಡ್ಡು ಕೊಡ್ತೀವಿ, ನಿಮ್ಮ ಹತ್ರ ದುಡ್ಡಿಲ್ಲ, ಗ್ಯಾರಂಟಿ ಸರ್ಕಾರಕ್ಕೆ ದುಡ್ಡೆಲ್ಲ ಖರ್ಚಾಗಿದೆ ಅಂದ್ರೆ ನಾವು ರೈತರು ದುಡ್ಡು ಕೊಡ್ತೀವಿ. ತಮಿಳುನಾಡು ವಿಜಯ್ನ ವೈಮಾನಿಕ ಸಮೀಕ್ಷೆ ಕರ್ಕೊಂಡ್ಬನ್ನಿ, ಹೆಲಿಕಾಪ್ಟರ್ ಬಾಡಿಗೆ ನಾವು ಕೊಡ್ತೇವೆ. ಹೋರಾಟ ತೀವ್ರವಾಗ್ತಾ ಇದ್ದಾಗೆ ಚಿತ್ರ ಪ್ರದರ್ಶನ ರದ್ದು ಮಾಡಿದ ಮಾಲೀಕರು ಟ್ಯಾಕಿಸ್ ಮುಂದಿದ್ದ ಪೋಸ್ಟರ್, ಬ್ಯಾನರ್ಗಳನ್ನ ತೆರವು ಮಾಡಿದ್ರು. ರಾಮನಗರದ ಐಜೂರು ಸರ್ಕಲ್ನಲ್ಲೂ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕಿಳಿದಿದ್ವು. ಇದರ ನಡುವೆ ಚನ್ನಪಟ್ಟಣದ ಶಿವಾನಂದ ಥಿಯೇಟರ್ನಲ್ಲಿ ಜನನಾಯಕನ್ ಪೋಸ್ಟರ್ ತೆರವು ಮಾಡಲಾಗಿದೆ. ಆದ್ರೆ ಒಳಗಡೆ ಕದ್ದು ಮುಚ್ಚಿ ಸಿನಿಮಾ ಪ್ರದರ್ಶನ ಮಾಡಲಾಗ್ತಾ ಇದೆ ಅಂತ ಆರೋಪ ಕೇಳಿಬಂತು. ಮಂಡ್ಯದಿಂದ ದಿಲೀಪ್, ರಾಮನಗರದಿಂದ ಪ್ರಶಾಂತ್ ಜೊತೆ ಸೂರಜ್, ಟಿವಿ9 ಚಾಮರಾಜನಗರ.